ಭಾಗಾಕಾರ ಲೆಕ್ಕಗಳು. ಮೊದಲನೇ ಲೆಕ್ಕ 6ರಿಂದ 76 ಭಾಗಿಸಬೇಕು. ಇದನ್ನು ಹೀಗೂ ಕೂಡ ಬರ್ಕೊಳ್ಬೋದು, 76 ಈ ಥರ ಕೂಡ ಬರ್ಕೊಳ್ತಾರೆ. ನಾನು ಈ ಥರ ಬರ್ಕೊಂಡಿದ್ದೇನೆ. 6ರಿಂದ 76 ಭಾಗಿಸಬೇಕು. 6 ಎಷ್ಟಲಿ 7, 6 1ಲಿ 6. 7ಗಿಂತ ನಾವು ಚಿಕ್ಕ ಸಂಖ್ಯೆಯನ್ನು ತಗೊಳ್ಬೇಕು, ಯಾಕಂದರೆ 6 7 12 ಜಾಸ್ತಿ ಆಗಿಬಿಡ್ತದೆ. ಯಾಕಂದರೆ ಇಲ್ಲಿ ಇರೋದು ನಮ್ಮ ಹತ್ರ 7. ಆಗ 6 1ಲಿ 6, 6 1ಲಿ 6 ಮೈನಸ್ 7ರಿಂದ 6 ಕಳೆದಾಗ ಎಷ್ಟು? 1. ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. 6 ಎಷ್ಟಲಿ 16 ಇದೆಯಾ? 6 2ಲಿ 12, 6 3ಲಿ 18, 16ಗಿಂತ ಜಾಸ್ತಿ ಇದೆ 18. ಯಾವಾಗಲೂ ಕಡಿಮೆ ಸಂಖ್ಯೆ ತಗೊಳ್ಬೇಕು. 6 2ಲಿ 12 ಮೇಲೆ 6 2ಲಿ 12 ಮೈನಸ್ 6ರಿಂದ 2 ಕಳೆದಾಗ ಎಷ್ಟು? 4. 1ರಿಂದ 1 ಕಳೆದಾಗ 0. ಶೇಷ ಎಷ್ಟು? ಶೇಷ ಎಂಬುದು ಯಾವುದು? 4. ಶೇಷ ಇದು 4. ಭಾಗಲಬ್ಧ ಯಾವುದು? ಇದು 12 ಎನ್ನುವುದು ಭಾಗಲಬ್ಧ. ಭಾಗಲಬ್ಧ ಎಷ್ಟು? 12. ಭಾಗಲಬ್ಧ ಯಾವುದು? ಇದು 12. ಇದು 6 ಎನ್ನುವುದು ಭಾಜಕ, 76 ಎನ್ನುವುದು ಭಾಜ್ಯ. ಈಗ ಇನ್ನೊಂದು ಲೆಕ್ಕ. 8ರಿಂದ 93 ಭಾಗಿಸಬೇಕು. 8 ಎಷ್ಟಲಿ 9, 8 1ಲಿ 8, 8 1ಲಿ 8. 9ಗಿಂತ ಕಡಿಮೆ ಸಂಖ್ಯೆಯನ್ನು ತಗೊಳ್ಬೇಕು. 9ರಿಂದ 8 ಕಳೆದಾಗ 1, ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. 8 ಎಷ್ಟಲಿ 13 ಇದೆಯಾ? 8 2ಲಿ 16, ಅದು ಜಾಸ್ತಿ ಆಗ್ತದೆ. ಆಗ 8 1ಲಿ 8, 8 1ಲಿ 8 ಮೈನಸ್ 13ರಿಂದ 8 ಕಳೆದಾಗ ಎಷ್ಟು? 5. ಶೇಷ ಎಷ್ಟು? 5. ಭಾಗಲಬ್ಧ ಎಷ್ಟು? ಇದು ಭಾಗಲಬ್ಧ ಯಾವುದು? ಇದು 11. ಇನ್ನೊಂದು ಲೆಕ್ಕ. 5ರಿಂದ 345 ಭಾಗಿಸಬೇಕು. 5 ಎಷ್ಟಲಿ 34. 3 ಯಾಕೆ ತಗೊಳ್ಳಿಲ್ಲ ಅಂದರೆ ಭಾಗಿಸ್ಲಿಕ್ಕೆ ಆಗೋದಿಲ್ಲ. 3 ಎಲ್ಲಾದರೂ ಇದೆಯಾ? ಇಲ್ಲೆಲ್ಲಾದರೂ ಇದೆಯಾ? ಇಲ್ಲ. ಆದ ಕಾರಣ 34 ಜೊತೆಗೆ ತಗೊಂಡಿದ್ದೇನೆ. 5 ಎಷ್ಟಲಿ 34, 5 6ಲಿ 30, 5 7ಲಿ 35. 35 ಜಾಸ್ತಿ ಆಗ್ತದೆ. 34ರಿಂದ ಕಡಿಮೆ ಸಂಖ್ಯೆ ತಗೊಳ್ಬೇಕು. ಅದಕ್ಕೆ 5 6ಲಿ 30 ಮೈನಸ್ 4ರಿಂದ 0 ಕಳೆದಾಗ 4, 3ರಿಂದ 3 ಕಳೆದಾಗ 0, ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. 5 ಎಷ್ಟಲಿ 45, 5 8ಲಿ 40, 5 9ಲಿ 45, 5 9ಲಿ 45 ಮೈನಸ್ 5ರಿಂದ 5 ಕಳೆದ 0, 4ರಿಂದ 4 ಕಳೆದಾಗ 0. ಶೇಷ ಎಷ್ಟು? 0. ಭಾಗಲಬ್ಧ ಎಷ್ಟು? 69. ಇನ್ನೊಂದು ಲೆಕ್ಕ. 6ರಿಂದ 911 ಭಾಗಿಸಬೇಕು. 6 ಎಷ್ಟಲಿ 9, 6 1ಲಿ 6 ಮೈನಸ್ 9ರಿಂದ 6 ಕಳೆದಾಗ ಎಷ್ಟು? 3. ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. 6 ಎಷ್ಟಲಿ 31, 6 5ಲಿ 30, 31ರಿಂದ ಚಿಕ್ಕ ಸಂಖ್ಯೆ ತಗೊಂಡಿದ್ದೇನೆ. 6 5ಲಿ 30 ಮೈನಸ್ 1ರಿಂದ 0 ಕಳೆದಾಗ 1, 3ರಿಂದ 3 ಕಳೆದಾಗ 0, ಮೇಲೊಂದೊಂದು ಸಂಖ್ಯೆ ಕೆಳಗೆ ತಗೊಳ್ಬೇಕು 1. 6 ಎಷ್ಟಲಿ 11, 6 1ಲಿ 6, 6ರಲ್ಲಿ 12, 12 ಜಾಸ್ತಿ ಆಯಿತು, 11ರಿಂದ ಜಾಸ್ತಿ ಇದೆ. ಆದ ಕಾರಣ ಕಡಿಮೆ ಇದೆ ಸಂಖ್ಯೆ ತಗೊಳ್ಬೇಕು. 6 1ಲಿ 6, 6 1ಲಿ 6, 11ರಿಂದ 6 ಕಳೆದಾಗ ಎಷ್ಟು? ಮೈನಸ್ 5. ಶೇಷ ಎಷ್ಟು? 5. ಭಾಗಲಬ್ಧ ಯಾವುದು? ಇದು 151 ಭಾಗಲಬ್ಧ. ಇನ್ನೊಂದು ಲೆಕ್ಕ. 8ರಿಂದ 9254 ಭಾಗಿಸಬೇಕು. 8 ಎಷ್ಟಲಿ 9, 8 1ಲಿ 8 ಮೈನಸ್ 9ರಿಂದ 8 ಕಳೆದಾಗ ಎಷ್ಟು? 1. ಕೆಳಗಿನ ಸಂಖ್ಯೆ ತಗೊಳ್ಳಿ. 12. 8 ಎಷ್ಟಲಿ 12, 8 7 16, ಜಾಸ್ತಿ ಆಯಿತು, ಕಡಿಮೆ ಸಂಖ್ಯೆ ತಗೊಳ್ಬೇಕು. 8 1ಲಿ 8, 8 1ಲಿ 8 ಮೈನಸ್ 12ರಿಂದ 8 ಕಳೆದಾಗ ಎಷ್ಟು? 4. ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. 8 ಎಷ್ಟಲಿ 45 ಇದೆಯಾ? ಇಲ್ಲ. 8 5ಲಿ 40 ಇದೆ. 8 5ಲಿ 40, 8 5ಲಿ 40 ಮೈನಸ್ 5ರಿಂದ 0 ಕಳೆದಾಗ 5, 4 ಕಳೆದಾಗ 0, ಮೇಲಿನ ಒಂದು ಸಂಖ್ಯೆ ತಗೊಳ್ಳಿ.
ಎಂಟೆಷ್ಟಲಿ 54, 8 56 ಇದೆ, ಜಾಸ್ತಿ ಆಯಿತು. ಆಗ 8 ಕಡಿಮೆ ಸಂಖ್ಯೆ ತಗೊಳ್ಬೇಕು. 8 48, 8 48 ಮೈನಸ್ ಎಷ್ಟಾಗ್ತದೆ, ಈಚಿಂದ ಒಂದು ಸಂಖ್ಯೆ ತಗೊಳ್ಳಿ. ಎಷ್ಟಾಯಿತು? 4ರಿಂದ 8 ಕಳೀಲಿಕ್ಕೆ ಆಗೋದಿಲ್ಲ, ಈಚಿಂದ ಒಂದು ಸಂಖ್ಯೆ. 14ರಿಂದ 8 ಕಳೆದಾಗ ಎಷ್ಟು? 6. ಇಲ್ಲಿ ಈಚೆ ಕೊಟ್ಟಿದ್ದೇವೆ, 4 ಉಳಿತು, 4ರಿಂದ 4 ಕಳೆದಾಗ 0. ಶೇಷ ಎಷ್ಟು? ಶೇಷ 6. ಇದು ಶೇಷ. ಭಾಗಲಬ್ಧ ಎಷ್ಟು? 1156. ಇದು ಭಾಗಲಬ್ಧ ಎನ್ನುವುದು ಇದು. ಇನ್ನೊಂದು ಲೆಕ್ಕ, 5ರಿಂದ 8 1374 ಭಾಗಿಸಬೇಕು. 5 ಎಷ್ಟಲಿ 8? 5 1 5 ಮೈನಸ್ 8ರಿಂದ 5 ಕಳೆದಾಗ 3. ಮೇಲಿನ ಒಂದು ಸಂಖ್ಯೆ ತಗೊಳ್ಳಿ. 5 ಎಷ್ಟಲಿ 33, 5 6 30, 5 7 35, 33 35 ಜಾಸ್ತಿ ಇದೆ, ಆಗ ಕಡಿಮೆ ಸಂಖ್ಯೆ ತಗೊಳ್ಬೇಕು. 5 6 30 ಮೈನಸ್ 3, 3ರಿಂದ 3 ಕಳೆದಾಗ 0. ಮೇಲಿನ ಒಂದು ಸಂಖ್ಯೆ ತಗೊಳ್ಳಿ. 5 ಎಷ್ಟಲಿ 37 ಇದೆಯಾ? 5 7 35, 5 7 35 ಮೈನಸ್ 7ರಿಂದ 5 ಕಳೆದಾಗ ಎಷ್ಟು? 2, 3ರಿಂದ 3 ಕಳೆದಾಗ 0. ಮೇಲೆ ಒಂದು ಸಂಖ್ಯೆ ತಗೊಳ್ಳಿ. 5 ಎಷ್ಟಲಿ 24, 5 7 10, 5 3 15, 5 4 24, 5 7 25, 24ರಿಂದ ಜಾಸ್ತಿ ಇದೆ 25, ಅದು ಬೇಡ. 5 4 20, 5 4 20 ಮೈನಸ್ 24ರಿಂದ 20 ಕಳೆದಾಗ ಎಷ್ಟು? 4. 2ರಿಂದ 2 ಕಳೆದಾಗ 0, 4ರಿಂದ 0 ಕಳೆದಾಗ 4. ಶೇಷ ಎಷ್ಟು? ಇದು ಶೇಷ 4. ಭಾಗಲಬ್ಧ ಯಾವುದು? 1674. ಭಾಗಲಬ್ಧ 1674. ಇದೇನು? 5 ಎನ್ನುವುದು ಭಾಜಕ, 8374 ಎನ್ನುವುದು ಭಾಜ್ಯ. ಇನ್ನೊಂದು ಲೆಕ್ಕ, 7ರಿಂದ 6218 ಭಾಗಿಸಬೇಕು. 7 ಎಷ್ಟಲಿ 62, 7 8 56, 7 9 63, 63 ಜಾಸ್ತಿ ಇದೆಲ್ಲ ಆಗ್ತದಲ್ಲ, ನಮ್ಮೊಟ್ಟಿಗೆ ಇರೋದು 62. ಯಾವಾಗಲೂ 62ರಿಂದ ಕಡಿಮೆ ಸಂಖ್ಯೆ ತಗೊಳ್ಬೇಕು. 7 8 52, 7 8 56 ಮೈನಸ್ 2ರಿಂದ 6 ಕಳೀಲಿಕ್ಕೆ ಆಗೋದಿಲ್ಲ, ಈಚಿಂದ ಒಂದು ಸಂಖ್ಯೆ ತಗೊಳ್ಳಿ. 12, 12ರಿಂದ 6 ಕಳೆದಾಗ 6. ಇಲ್ಲಿ ಈಚೆ ಕೊಟ್ಟಿದ್ದೇವಲ್ಲ, ಇಲ್ಲಿ ಎಷ್ಟು ಉಳಿದಿದೆ? 5, 5ರಿಂದ 5 ಕಳೆದಾಗ 0. ಮೇಲಿನ ಒಂದು ಸಂಖ್ಯೆ ತಗೊಳ್ಳಿ. 7 ಎಷ್ಟಲಿ 61, 7 8 56, 7 9 63, 63 ಜಾಸ್ತಿ ಆಗ್ತದೆ, ಆಗ 7 8 56 ಮೈನಸ್ 1ರಿಂದ 6 ಕಳೀಲಿಕ್ಕೆ ಆಗೋಲ್ಲ, ಈಚಿನ ಒಂದು ಸಂಖ್ಯೆ ತಗೊಳ್ಳಿ. ಎಷ್ಟಾಗ್ತದಾಗ 11, 11ರಿಂದ 6 ಕಳೆದಾಗ 5. ಈಚೆ ಕೊಟ್ಟಿದ್ದೇವೆ, ಇಲ್ಲಿ ಎಷ್ಟು ಉಳಿದಿದೆ? 5, 5ರಿಂದ 5 ಕಳೆದಾಗ 0. ಮೇಲಿನ ಒಂದು ಸಂಖ್ಯೆ ತಗೊಳ್ಳಿ. 7 ಎಷ್ಟಲಿ 58, 7 8 56, 7 8 56 ಮೈನಸ್ 8ರಿಂದ 6 ಕಳೆದಾಗ ಎಷ್ಟು? 2, 5ರಿಂದ 5 ಕಳೆದಾಗ 0. ಶೇಷ ಎಷ್ಟು? 2. ಭಾಗಲಬ್ಧ ಯಾವುದು? ಭಾಗಲಬ್ಧ ಇದು 888. ಇನ್ನೊಂದು ಲೆಕ್ಕ, 6ರಿಂದ 3452 ಭಾಗಿಸಬೇಕು. 6 ಎಷ್ಟಲಿ 34, 6 5 30, 6 6 36, 36 ಜಾಸ್ತಿ ಆಗ್ತದೆ, ಆಗ 6 5 30 ಮೈನಸ್ 4ರಿಂದ 0 ಕಳೆದಾಗ 4, 3ರಿಂದ 3 ಕಳೆದಾಗ 0. ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. 6 ಎಷ್ಟಲಿ 45, 45, 6 6 36, 6 7 42, 45ಗಿಂತ ಚಿಕ್ಕ ಸಂಖ್ಯೆ ತಗೊಂಡಿದ್ದೇನೆ, 45ಗಿಂತ ಚಿಕ್ಕ ಸಂಖ್ಯೆ. 6 7 42 ಮೈನಸ್ 5ರಿಂದ 2 ಕಳೆದಾಗ 3, 4ರಿಂದ ಕಳೆದಾಗ 0. ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ. ಎಷ್ಟು? 2. 6 ಎಷ್ಟಲಿ 32, 6 ಇಲ್ಲಿ 30, 6 6 36, 32 36ಗಿಂತ ಚಿಕ್ಕದಿದೆ, ಆಗ 6 5 30,
6 30 ಮೈನಸ್ 2 0 ಕಳೆದಾಗ 2 3 3 ಕಳೆದ 0 ಶೇಷ ಎಷ್ಟು? ಶೇಷ 2 ಭಾಗಲಬ್ಧ 575. ಇನ್ನೊಂದು ಲೆಕ್ಕ ತಗೊಳ್ಳಿ. 8ರಿಂದ 5715 ಭಾಗಿಸಬೇಕು. 8 ಎಷ್ಟಲಿ 57, 8 ಎಷ್ಟಲಿ 57, 8 7 56, 57ರಿಂದ ಚಿಕ್ಕ ಸಂಖ್ಯೆ 8 7 56 ಮೈನಸ್ 7ರಿಂದ 6 ಕಳೆದಾಗ 1, 5ರಿಂದ 1 ಕಳೆದಾಗ 0, ಮೇಲಿನೊಂದು ಸಂಖ್ಯೆ ತಗೊಳ್ಳಿ. 8 1 8, 8 7 16, 11 ನಮ್ಮದು ಚಿಕ್ಕ ಸಂಖ್ಯೆ ಇದೆ, 8 7 16 ಅದು ಜಾಸ್ತಿ ಆಯಿತು. ಆಗ 8 1 8 ಮೈನಸ್ 11ರಿಂದ 8 ಕಳೆದಾಗ 3, ಮೇಲಿನೊಂದು ಸಂಖ್ಯೆ ತಗೊಳ್ಳಿ. 8 ಎಷ್ಟಲಿ 35, 8 4 32, 8 5 40, 8 4 ಆಗ ಎಷ್ಟು ತಗೊಳ್ಬೇಕು? 30ಗಿಂತ ಚಿಕ್ಕ ಸಂಖ್ಯೆ ತಗೊಳ್ಳಿ. 8 4 32 ಮೈನಸ್ 5ರಿಂದ 2 ಕಳೆದಾಗ 3, 3ರಿಂದ 3 ಕಳೆದಾಗ 0, ಶೇಷ ಎಷ್ಟು? 3 ಭಾಗಲಬ್ಧ 714. ಭಾಗಲಬ್ಧ ಯಾವುದು? ಇದು 714. ಇನ್ನೊಂದು ಲೆಕ್ಕ. 4ರಿಂದ 2375 ಭಾಗಿಸಬೇಕು. 4 ಎಷ್ಟಲಿ 23, 4 4, 4 8 4 3 4 4 16, 4 5 20, 4 6 24, ಅದು 23 ನಮ್ಮ ಕಡಿಮೆ ಸಂಖ್ಯೆ ಇದೆ, 24 ಅದು ಜಾಸ್ತಿ ಆಯಿತು. ಆಗ 4 5 20 ತಗೊಳ್ಳಿ. ಮೈನಸ್ 3ರಿಂದ 0 ಕಳೆದಾಗ 3, 2ರಿಂದ 2 ಕಳೆದಾಗ 0, ಮೇಲಿಂದೊಂದು ಸಂಖ್ಯೆ ತಗೊಳ್ಳಿ. 4 ಎಷ್ಟಲಿ 37, 4 8 32, 4 9 36, 4 9 36, ನಮ್ಮ ಇಲ್ಲಿ 37 ಇದೆ, ಕಡಿಮೆ ಸಂಖ್ಯೆ. 4 9 36 ಮೈನಸ್ 7ರಿಂದ 6 ಕಳೆದಾಗ 1, 3ರಿಂದ 3 ಕಳೆದಾಗ 0, ಮೇಲಿನೊಂದು ಸಂಖ್ಯೆ ತಗೊಳ್ಳಿ. 4 ಎಷ್ಟಲಿ 15, 4 4, 4 2 8, 4 3 12, 4 4 16, ಅದು ಜಾಸ್ತಿ ಆಗ್ತದೆ. 4 3 12 ಮೈನಸ್ 5ರಿಂದ 2 ಕಳೆದಾಗ 3, 1ರಿಂದ 1 ಕಳೆದಾಗ 0, ಶೇಷ ಎಷ್ಟು? 3 ಭಾಗಲಬ್ಧ ಎಷ್ಟು? ಇದು 593. ಇನ್ನೊಂದು ಲೆಕ್ಕ. 7ರಿಂದ 4238 ಭಾಗಿಸಬೇಕು. 7 ಎಷ್ಟಲಿ 42, 7 5 35, 7 6 42 ಮೈನಸ್ 2ರಿಂದ 2 ಕಳೆದ 0, 4ರಿಂದ 4 ಕಳೆದಾಗ 0, ಮೇಲಿಂದ ಸಂಖ್ಯೆ ತಗೊಳ್ಳಿ 3. 7ರಿಂದ 3 ಭಾಗಿಸ್ಲಿಕ್ಕೆ ಆಗ್ತದಾ? ಇಲ್ಲ. 7 ದೊಡ್ಡ ಸಂಖ್ಯೆ, 3 ಚಿಕ್ಕ ಸಂಖ್ಯೆ. ಎಲ್ಲಿಯಾದರೂ ಮಗ್ಗಿಯಲ್ಲಿ ಇದೆಯಾ? 3 7ರ ಮಗ್ಗಿಯಲ್ಲಿ 3 ಬರ್ತದ ಗುಣಲಬ್ಧ? ಇಲ್ಲ. ಆದ ಕಾರಣ ಏನು ಮಾಡಬೇಕು? ಮೇಲೊಂದು 0 ಕೆಳಗೊಂದು 0 ಮೈನಸ್ 3ರಿಂದ ಕಳೆದಾಗ 3, ಇಲ್ಲೊಂದು ಸಂಖ್ಯೆ ತಗೊಳ್ಳಿ. 7 ಎಷ್ಟಲಿ 38, 7 5 35, 7 6 42, 42 ಜಾಸ್ತಿ ಆಗ್ತದೆ, ಇಲ್ಲಿ ಇರೋದು 38, 7 5 35 ಮೈನಸ್ 8ರಿಂದ 5 ಕಳೆದಾಗ 3, 3ರಿಂದ 3 ಕಳೆದಾಗ 0, ಶೇಷ ಎಷ್ಟು? 3 ಭಾಗಲಬ್ಧ ಎಷ್ಟು? 605. ಭಾಗಲಬ್ಧ ಯಾವುದು? ಇದು 605.